ಬೆಂಗಳೂರಿನಲ್ಲಿ 132 ಎಂಎಂ ಮಳೆ ಬಿದ್ದಿದೆ. ಬಿಬಿಎಂಪಿಯ ಆಯುಕ್ತ ಮಹೇಶ್ವರ್ ರಾವ್ ಈ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಮಳೆಗೆ ಸಂಬಂಧಪಟ್ಟಂತೆ ಬಿಬಿಎಂಪಿಯ ಆಯುಕ್ತ ಮಹೇಶ್ವರ್ ರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೆದ್ದಲಹಳ್ಳಿಯ ರೈಲ್ವೆ ಬ್ರಿಡ್ಜ್ ಬಳಿ ನೀರು ನುಗ್ಗಿದೆ. ಸಾಯಿ ಲೇಔಟ್ನ ಹಲವೆಡೆ ಸಮಸ್ಯೆಗಳಾಗಿದೆ. ಉತ್ತರ ಹಾಗೂ ಪೂರ್ವ ಭಾಗದಲ್ಲಿ ಸಮಸ್ಯೆ ಆಗಿದೆ ಅನ್ನೋದಾಗಿ ಹೇಳಿದ್ದಾರೆ. ಕೆಐಎಡಿಬಿ ವೈಟ್ ಫೀಲ್ಡ್ ನಲ್ಲಿ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ ಮಳೆಗೆ. ಈ ನಿಟ್ಟಿನಲ್ಲಿ ಆ ಮೃತ ಕುಟುಂಬಸ್ಥರಿಗೆ, ಆ ಮಹಿಳೆಯ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನ ಕೊಡ್ತೇವೆ. ಇನ್ನು ಕೋರಮಂಗಲ ರಾಗಿಗುಡ್ಡ ಏರಿಯಾದಲ್ಲಿ ಸಮಸ್ಯೆ ಆಗ್ತಿದೆ ಅನ್ನೋದಾಗಿ ಬಿಬಿಎಂಪಿಯ ಆಯುಕ್ತರಾಗಿರುವ ಮಹೇಶ್ವರ್ ರಾವ್ ಅವರು ಮಳೆಗೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಮಳೆಯ ಅವಾಂತರಕ್ಕೆ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ. ಜೊತೆಯಲ್ಲಿ ಆ ಮಹಿಳೆಯ ಕುಟುಂಬಕ್ಕೂ ಕೂಡ ಈಗ ಪರಿಹಾರವನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬೆಂಗಳೂರಿನ ವಿವಿಧೆಡೆ ಉತ್ತರ ಮತ್ತು ಪೂರ್ವ ಭಾಗದಲ್ಲೂ ಕೂಡ ಸಮಸ್ಯೆ ಆಗಿದೆ. ಕೆಐಎಡಿಬಿಯ ವೈಟ್ ಫೀಲ್ಡ್ ನಲ್ಲಿ ಮಹಿಳೆ ಸಾವನ್ನಪ್ಪಿರೋದು. ಇನ್ನು ಸಾಯಿ ಲೇಔಟ್ ನಲ್ಲಿ ಪ್ರತಿ ವರ್ಷ ಇದೇ ಗೋಳು, ಇದೇ ಸಮಸ್ಯೆ. ಮನೆ ಯಾವುದು, ಬಿಲ್ಡಿಂಗ್ ಯಾವುದು, ರೋಡ್ ಯಾವುದು, ಗಾಡಿ ಏನೇನೋ ಗೊತ್ತಾಗಲ್ಲ. ನೀರು 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 ಅಷ್ಟೇ. ಹಾಗಾಗಿನೇ ಎಲ್ಲೆಲ್ಲಿ ಏನೇನು ಅವ್ಯವಸ್ಥೆ ಆಗಿದೆ ಅನ್ನೋದರ ಬಗ್ಗೆ ಸ್ವತಃ ಬಿಬಿಎಂಪಿಯ ಆಯುಕ್ತರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಳೆಯಾಗಿದ್ದು 132 ಎಂಎಂನಷ್ಟು. ಟುಡೇ ಇವತ್ತು ನಮ್ಮ ರೈನ್ಫಾಲ್ ನಾವು ನೋಡಿದರೆ ನಾರ್ಮಲಿ ಬ್ಯಾಂಗ್ಳೂರಿನಲ್ಲಿ ರೈನ್ಫಾಲ್ ಆಂಟಿಸಿಪೇಟಿಂಗ್ ಸಾಯಂಕಾಲ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ರಾತ್ರಿ ಇಡೀ ಸ್ವಲ್ಪ ಭಾಳ ಜಾಸ್ತಿ ರೈನ್ಫಾಲ್ ಭಾಳ ಜಾಸ್ತಿ ಮಳೆ ಬಿತ್ತು. ಲಾಸ್ಟ್ ಡಿಕೇಡ್ನಲ್ಲಿ ದಿಸ್ ದ ಸೆಕೆಂಡ್ ಹೈಯೆಸ್ಟ್ ರೈನ್ಫಾಲ್ ಇನ್ ಕಪಲ್ ಆಫ್ ಲೊಕೇಶನ್. 104 mm ರೈನ್ಫಾಲ್ ಇನ್ ಏರಿಯಾಸ್. ಕೆಂಗೇರಿನಲ್ಲಿ 132, ಚೌಡೇಶ್ವರಿ ನಗರ್ನಲ್ಲಿ 103 mm, ಕೋರಮಂಗಲ 96 mm, HR ಮಹದೇವಪುರ ಏರಿಯಾದಲ್ಲಿ 93 mm. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬೀಳುವಾಗ ದಟ್ ಟು ಇನ್ ಅ ಸ್ಮಾಲ್ ಇಂಟೆನ್ಸಿಟಿ. ನಮಗೆ ಯಾರಿಗೆ ಗೊತ್ತಿದೆ, 2-3 ಗಂಟೆಯಿಂದ ಈ ಮಳೆ ಇಂಟೆನ್ಸಿಟಿ ಭಾಳ ಜಾಸ್ತಿ ಇತ್ತು. ಆ್ಯಂಡ್ ನಮ್ಮ ತಂಡಗಳು ಅಲರ್ಟ್ ಆಗಿದ್ರು. ಇಡೀ ರಾತ್ರಿ ನಮ್ಮ ಜಾಯಿಂಟ್ ಕಮಿಷನರ್ಸ್, ಕಂಟ್ರೋಲ್ ರೂಮ್ ಪರ್ಸನಲ್, ನಮ್ಮ ಸಬ್ ಡಿವಿಷನ್ ಜನರು ದೇವರ್ ಆನ್ ಅಲರ್ಟ್. ಎಲ್ಲೆಲ್ಲಿ ನಮಗೆ ಕಾಲ್ಸ್ ಬರ್ತಾಯಿತ್ತು, ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಉದ್ಭವ ಆಗ್ತಾಯಿತ್ತು, ಅದು ಎಲ್ಲ ಸರಿಪಡಿಸಲಿಕ್ಕೆ ನಮ್ಮ ಟೀಮ್ ಕೆಲಸ ಮಾಡಿದೆ. ವಿಶೇಷವಾಗಿ 2-3 ಜಾಗದಲ್ಲಿ ನಾವು ನೋಡಿದ ಪ್ರಕಾರ ನಮಗೆ ಸಹ ಐಡೆಂಟಿಫೈ ಮಾಡಿದ್ದೇವೆ. ಅಲ್ಲಿ ಸ್ವಲ್ಪ ಒಂದು ಮೀಡಿಯಮ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ಬೇಕೇ ಬೇಕಾಗುತ್ತದೆ. ಯಾಕಂತ ಹೇಳಿದರೆ, ಒಂದು ಶಾರ್ಟ್ ಟರ್ಮ್ನಲ್ಲಿ ನಾವು ಕೆಲವು ಜಾಗದಲ್ಲಿ ನಾನು ಇಷ್ಟೇ ಹೇಳ್ತೇನೆ, ವಾಪಸ್ ಹೇಳ್ತೀನಿ. ಮಾನ್ಯ ಆಡಳಿತಾಧಿಕಾರಿ ಮತ್ತು ನಾವು ನಮ್ಮ DCM ನಿರ್ದೇಶನ ಪ್ರಕಾರ ಪೂರ್ವಭಾವಿ ಸಭೆ ನಾವು ಮಾಡಿದ್ದೀವಿ. ವಿಶೇಷವಾಗಿ ಲಾಸ್ಟ್ 3-4 ವರ್ಷದಲ್ಲಿ 206 ಏನು ವಲ್ನರಬಲ್ ಸ್ಪಾಟ್ಸ್ ನಾವೇನು ಐಡೆಂಟಿಫೈ ಮಾಡಿದ್ರು ಪೊಲೀಸ್ ಜೊತೆಗೆ, ಅದನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಾವು ಕ್ರಮ ತಗೊಳ್ತಾ ಇದ್ದೇವೆ. ನಾವೇನು ಹೇಳಿದ್ದೀವಿ ಅಂತ ಹೇಳಿದರೆ, ಈ ಮಾನ್ಸೂನ್ ಬರುವ ಮೊದಲು ಎಲ್ಲೆಲ್ಲಿ ಎಲ್ಲೆಲ್ಲಿ ಸೊಲ್ಯೂಷನ್ಸ್, ಕೆಲವೊಂದು ಭಾಳ ಸಿಂಪಲ್ ಸೊಲ್ಯೂಷನ್ ಇದೆ, ಡೆಬ್ರಿ ಕ್ಲೀನ್ ಮಾಡಬೇಕು ಅಥವಾ ಸೆಟ್ರೈಡ್ ಮಾಡಬೇಕು, ಅದೆಲ್ಲ ಮಾಡಲಿಕ್ಕೆ ಕ್ರಮ ತಗೊಳ್ಳಿಕ್ಕೆ ಹೇಳಿದ್ದೀವಿ.